ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಕೊಡಚಾದ್ರಿ ಬೆಟ್ಟದ ಬಗ್ಗೆ ತುಂಬಾ ಜನ ತಿಳ್ಕೊಂಡಿದ್ದೀರಾ. ಆದರೆ ಕೊಡಚಾದ್ರಿ ಬೆಟ್ಟದ ಮೇಲಿರುವಂಥ ನಿಗೂಢ ದೇವಾಲಯಗಳು, ಅದರ ನಿಗೂಢ ರಹಸ್ಯಗಳು ಏನು ದೇವಾಲಯದಲ್ಲಿ, ಮತ್ತೆ ಆ ದೇವಾಲಯಗಳು ಹುಟ್ಟಿದ ಹೇಗೆ, ಅಲ್ಲಿ ಯಾರು ಬಂದು ತಪಸ್ ಮಾಡ್ತಾ ಇದ್ರು, ಅದು ಎಷ್ಟನೇ ಶತಮಾನದಲ್ಲಿ ತಪಸ್ ಮಾಡಿದ್ರು, ಕೊಲ್ಲೂರಲ್ಲಿ ಕೊಲ್ಲೂರು ಮೂಕಾಂಬಿಕೆ ಬಂದು ನೆಲೆಸಿದ ಹೇಗೆ, ಸರಸ್ವತಿ ದೇವಿ ಅಲ್ಲಿ ನೆಲೆಸಿದ್ದು ಏಕೆ, ಮತ್ತೆ ಶಿವ ಮತ್ತೆ ಪಾರ್ವತಿನೂ ಅಲ್ಲಿ ನೆಲೆಸಿದ್ದು ಏಕೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳ್ಕೊಂಡು ಹೋಗೋಣ. ವೀಕ್ಷಕರೇ, ನೀವು ಈ ಬೆಟ್ಟನ ಟ್ರೆಕ್ ಮಾಡೋಕ್ಕೋಸ್ಕರ ನೋಡಿರ್ತೀರಾ, ಅಲ್ಲಿ ಆ ಸೈಟ್ ಸೀಯಿಂಗ್ಗೋಸ್ಕರ ಹೋಗಿರ್ತೀರಾ, ಆ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸೋಕ್ಕೋಸ್ಕರ ಹೋಗಿರ್ತೀರಾ. ಬಟ್ ಅಲ್ಲಿರೋ ಟೆಂಪಲ್ಗಳ ರಹಸ್ಯಗಳನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ಬೇಕು, ಯಾರಿಗೂ ಗೊತ್ತಿರಲ್ಲ. ಇದು ಇಲ್ಲಿ ತುಂಬಾ ದೇವತೆಗಳು ಹುಟ್ಟಿದವೆ. ಇದು ತುಂಬಾನೇ ಪ್ರಸಿದ್ಧವಾದ ಪ್ಲೇಸು ಈ ಕೊಡಚಾದ್ರಿ ಬೆಟ್ಟ ವೀಕ್ಷಕರೇ. ಹಾಗಾಗಿ ಈ ಕೊಡಚಾದ್ರಿ ಹಿಲ್ಸ್ ಬಗ್ಗೆ ಇರೋ ನಿಗೂಢ ರಹಸ್ಯಗಳನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಏನೇ ಇನ್ಫಾರ್ಮೇಶನ್ ಇದ್ರೂ ಕಮೆಂಟ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್. ಈಗ ಪ್ರತಿಯೊಂದು ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ ವೀಕ್ಷಕರೇ, ಒನ್ ಬೈ ಒನ್. ಈ ವಿಷಯಗಳು ಪ್ರತಿಯೊಬ್ಬರಿಗೂ, ನೀವು ಕೊಡಚಾದ್ರಿಗೆ ಏನಾದ್ರು ಪ್ಲಾನ್ ಮಾಡ್ತಿದ್ದೀರಾ, ಟ್ರೆಕ್ಕಿಂಗ್ ಹೋಗ್ಬೇಕಾ, ಸೈಟ್ ಸೀಯಿಂಗ್ ಹೋಗ್ಬೇಕಾ, ಅಥವಾ ಆ ಪ್ರಕೃತಿ ಸೌಂದರ್ಯನ ಅನುಭವಿಸೋಕೆ ಹೋಗ್ತಾ ಇದ್ದೀರಾ, ಅದ್ರ ಬಗ್ಗೆ ಹೋಗೋಕ್ಕಿಂತ ಮುಂಚೆ ಆ ಪ್ಲೇಸ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಂಡು ಹೋಗಿ ವೀಕ್ಷಕರೇ. ಅವಾಗ ನಿಮಗೆ ಪ್ಲೇಸ್ ಬಗ್ಗೆ ಇರೋಂಥ ಇದನ್ನು ಕೂಡ ಇನ್ನೂ ಆಸೆ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಓಕೆ, ಆ ಪ್ಲೇಸಿಗೆ ಹೋಗಬೇಕು, ನನಗೆ ನೋಡಬೇಕು ಆ ಪ್ಲೇಸ್ನ ಅನ್ನೋ ಒಂದೊಂದು ಇಂಟೆನ್ಷನ್ ಇನ್ನೂ ತುಂಬಾ ಜಾಸ್ತಿ ಆಗುತ್ತೆ. ಈಗ ಒಂದೊಂದೇ ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ ವೀಕ್ಷಕರೇ. ಇಲ್ಲಿ ಕೊಡಚಾದ್ರಿ ಇದು ಬೆಟ್ಟದ್ದು 1300-1400 ವರ್ಷಗಳ ಇತಿಹಾಸ ವೀಕ್ಷಕರೇ. ಕೊಡಚಾದ್ರಿ ಬೆಟ್ಟ, ಈ ಕೊಡಚಾದ್ರಿ ಬೆಟ್ಟದ ಎಲಿವೇಶನ್ ಟ್ರೆಕ್ಕಿಂಗ್ ಮಾಡೋಕ್ಕೆ ಇದು ಮಾಡರೇಟ್ ಟ್ರೆಕ್ಕಿಂಗ್ ಇರೋಂಥ ಪ್ಲೇಸ್. ಇದು ಆಲ್ಮೋಸ್ಟ್ 1300+ ಮೀಟರ್ ಹೈಟ್ ಇರೋ ಅಂಥ ಒಂದು ಬೆಟ್ಟ ವೀಕ್ಷಕರೇ. ಇಲ್ಲಿ ನಿಮಗೆ ಆದಿ ಶಂಕರಾಚಾರ್ಯರು ಬಂದು ಇಲ್ಲಿ ತಪಸ್ ಮಾಡಿದ್ರು ವೀಕ್ಷಕರೇ. ಈ ಆದಿ ಶಂಕರಾಚಾರ್ಯರಿಂದಲೇ ತುಂಬಾ ದೇವತೆಗಳು ಈಗ ಕೊಲ್ಲೂರಲ್ಲಾಗ್ಲಿ ಕೇರಳದಲ್ಲಾಗ್ಲಿ ನೆಲೆಸಿರೋದು ವೀಕ್ಷಕರೇ. ಇದು ಬರೋದು ನಗೋಡಿ ಮತ್ತೆ ಅನ್ನೋ ವಿಲೇಜ್ ಹತ್ರ ವೀಕ್ಷಕರೇ. ನಗಾಡಿ ವಿಲೇಜ್ ಹತ್ರ ಇದು ಬರೋದು ವೀಕ್ಷಕರೇ. ಇದು ಸಾಗರ ತಾಲೂಕು, ಇದು ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಬರೋದು. ಶಿವಮೊಗ್ಗದಿಂದ 78 ಕಿಲೋಮೀಟರ್ ನಿಮಗೆ ಕೊಡಚಾದ್ರಿ ಬೆಟ್ಟಕ್ಕೆ ಹೋಗೋಕ್ಕೆ ವೀಕ್ಷಕರೇ. ಅಲ್ಲಿಂದ ನಿಮಗೆ ಒಂದು 28 ಕಿಲೋಮೀಟರ್ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ಹೋಗ್ಬೋದು ವೀಕ್ಷಕರೇ. ಈಗ ಈ ಕೊಲ್ಲೂರು ಮೂಕಾಂಬಿಕೆಯ ಹೇಗೆ ಅದು ಸೃಷ್ಟಿಯಾಗಿದ್ದು, ಯಾವ ತರ, ಅಲ್ಲಿ ಯಾವ್ಯಾವ ದೇವಸ್ಥಾನಗಳಿದಾವೆ, ಅದರಲ್ಲಿ ಕೊಡಚಾದ್ರಿ ಬೆಟ್ಟದ ಮೇಲೆ ಏನು ವಿಶೇಷತೆಗಳೇ ಅನ್ನೋದು ಪ್ರತಿಯೊಂದು ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ ವೀಕ್ಷಕರೇ. ನಾನು ಆಗ್ಲೇ ಹೇಳ್ದಂಗೆ ಇದು ದೈವಿಕ ಶಕ್ತಿ ಉಳ್ಳ ಪ್ಲೇಸ್ ವೀಕ್ಷಕರೇ. ಇದು ಕೊಡಚಾದ್ರಿಯಲ್ಲಿ ನೀವು ಸುಮ್ಮನೆ ಸೈಟ್ ಸೀಯಿಂಗಿಗೆ ಅದಕ್ಕೆ ಅಂತ ಹೋಗೋಕ್ಕಿಂತ ಅದು ಪ್ಲೇಸ್ ನೋಡಿ, ನೀವೆಲ್ಲ ಬರೀ ಸೈಟ್ ಸೀಯಿಂಗ್. ಅದು ಇಲ್ಲಿ ದೈವಾನು ಶಕ್ತಿಗಳುಳ್ಳವಂಥ ಪ್ಲೇಸ್. ಇಲ್ಲಿ ಹೋದ್ರೆ ನಿಮಗೆ ನಿಮಗೆ ಮನಸ್ಸಿಗೆ ಸಂತೋಷ ಸಿಗುತ್ತೆ, ಅಥವಾ ತುಂಬಾನೇ ಒಳ್ಳೇದಾಗುತ್ತೆ ಅನ್ನೋದೊಂದು ಇತಿಹಾಸನೂ ಇದೆ ವೀಕ್ಷಕರೇ. ಅದನ್ನೇ ಈಗ ನೋಡ್ತಾ ಹೋಗೋಣ ವೀಕ್ಷಕರೇ. ಈ ಹಿಲ್ಸ್ ಹಿಸ್ಟ್ರಿ ಬಗ್ಗೆನೂ ಪ್ರತಿಯೊಂದು ಇನ್ಫಾರ್ಮೇಶನ್, ಇದೊಂದು 2-3 ದಂತಕಥೆಗಳಿದ್ದಾವೆ. ಪ್ರತಿಯೊಂದು ದಂತಕಥೆಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವೀಕ್ಷಕರೇ. ಇಲ್ಲಿ ಬೆಟ್ಟದ ಮೇಲೆ ನೀವು ಹೋದ್ರೆ ಒಂದು ತುಂಬಾನೇ ದೇವಸ್ಥಾನಗಳ ಟೆಂಪಲ್ಗಳನ್ನ ನೋಡ್ಬೋದು. ಇಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ಮೂಲ ಟೆಂಪಲ್ ಆಗಿರಲಿ, ಅದಾದ್ಮೇಲೆ ನಿಮಗೆ 1-2 ಕಿಲೋಮೀಟರ್ ಆದ್ಮೇಲೆ ಅಲ್ಲಿ ಹೋದ್ರೆ ನಿಮಗೆ ಸರ್ವಜ್ಞ ಪೀಠ. ಆ ಸರ್ವಜ್ಞ ಪೀಠದಲ್ಲಿ ಹತ್ರನೇ ಶಂಕರಾಚಾರ್ಯರು ಬಂದು ಧ್ಯಾನ ಮಾಡಿದ್ದಂತೆ ವೀಕ್ಷಕರೇ. ಮತ್ತೆ ದೇವತೆಗಳನ್ನ ಧ್ಯಾನ ಮಾಡಿ ಕರೆಸ್ಕೊಂಡು ಅವರು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಂತೆ ವೀಕ್ಷಕರೇ. ಅದಾದ್ಮೇಲೆ ನಿಮಗೆ ಅಲ್ಲೇ ಹೋದ್ರೆ ಒಂದು ಚಿತ್ರಮೂಲ ಸ್ಥಳ ಅಂತ ಸಿಗುತ್ತೆ ವೀಕ್ಷಕರೇ. ಅದಾದ್ರೆ ಅಲ್ಲೇ ಪಕ್ಕದಲ್ಲಿ ಚಿಕ್ಕ ಪುಟ್ಟ ಸಣ್ಣ ಗುಹೆಗಳಾಗ್ಲಿ ಮತ್ತೆ ಚಿಕ್ಕ ಪುಟ್ಟ ದೇವಸ್ಥಾನಗಳಾಗ್ಲಿ ತುಂಬಾನೇ ಇದಾವೆ ವೀಕ್ಷಕರೇ. ತುಂಬಾನೇ ಫೇಮಸ್ ಆದ ಒಂದು ಕೊಡಚಾದ್ರಿ ಹಿಲ್ಸ್ ಬೆಟ್ಟ ವೀಕ್ಷಕರೇ. ಇದು ತುಂಬಾನೇ ರಹಸ್ಯ ನಿಗೂಢವಾದ ಒಂಥರ ಪ್ಲೇಸು ಅಂತಾನೆ ಹೇಳ್ಬೋದು ಇದು ಕೊಡಚಾದ್ರಿ ಹಿಲ್ಲು ವೀಕ್ಷಕರೇ. ಅವಾಗೆಲ್ಲ ತುಂಬಾ ಜನ ಟ್ರೆಕ್ ಮಾಡೋರು, ಈಗ ತುಂಬಾ ಜನ ನಿಮ್ಮ ಓನ್ ವೆಹಿಕಲ್ಸೇ ಅದು ಮೇಲಕ್ಕೆ ಹೋಗುತ್ತೆ. ಹಾಗಾಗಿ ಅಷ್ಟು ಇದಿರಲ್ಲ, ಮೇಲೆ ಹೋಗಿ ಸೈಟ್ ಸೀಯಿಂಗು, ಅದು ಆ ವೆದರ್ ಇದನ್ನ ನೋಡೋಕೆ ತುಂಬಾ ರೋಮಾಂಚನಕವಾಗಿರುತ್ತೆ ವೀಕ್ಷಕರೇ. ಈಗ ಪ್ರತಿ ಒಂದು ಇನ್ಫಾರ್ಮೇಶನ್ನು, ಅದು ಹೇಗೆ ಅಲ್ಲಿ ಶಂಕರಾಚಾರ್ಯರು ಬಂದು ಧ್ಯಾನ ಮಾಡಿದ್ರು ಅನ್ನೋದು, ಮತ್ತೆ ಹೇಗೆ ದೇವತೆಗಳೆಲ್ಲ ಹುಟ್ಟಿದ್ದು ಅನ್ನೋದೊಂದು ಈಗ ನೋಡ್ತಾ ಹೋಗೋಣ ವೀಕ್ಷಕರೇ. ಇದರಲ್ಲಿ ವೀಕ್ಷಕರೇ ಕೊಡಚಾದ್ರಿಲಿ 2 ಪದಗಳಿಂದ ಬಂದಿರೋದು. ಕೊಡಚ ಮತ್ತೆ ಆದ್ರಿನ ಸೇರಿಸ್ಬಿಟ್ಟು ಕೊಡಚಾದ್ರಿ ಅಂತ ಅದಕ್ಕೆ ಹೆಸರು ಬಂದಿರೋದು ವೀಕ್ಷಕರೇ. ಅಲ್ಲಿ ಆ ಕ್ರಿಸ್ತ ಶಕ 6ನೇ-7ನೇ ಶತಮಾನ ಬೆಟ್ಟದಲ್ಲಿ ಶಂಕರಾಚಾರ್ಯರು ಬಂದ್ಬಿಟ್ಟು ಆ ಸರ್ವಜ್ಞ ಪೀಠದ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ವೀಕ್ಷಕರೇ.
ಆಗ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಅವರು ಧ್ಯಾನ ಮಾಡ್ತಾ ದುರ್ಗಾದೇವಿನ ಧ್ಯಾನ ಮಾಡ್ತಾ ಕರೀತಾರಂತೆ ವೀಕ್ಷಕರೇ. ಆಗ ದುರ್ಗಾದೇವಿ ಅಲ್ಲಿ ಹುಟ್ಟಿ ಬಂದು ಅವ್ರ ಮುಂದೆ ಪ್ರತ್ಯಕ್ಷಳಾಗಿ ಕೇಳ್ತಾಳಂತೆ, ಏನಕ್ಕೋಸ್ಕರ ಧ್ಯಾನ ಮಾಡ್ತಿದ್ಯಾ, ಏನು ಬೇಕು ಅಂದಾಗ, ನಿನ್ನಿಂದ ತುಂಬ ಜನಗಳಿಗೆ ಆಶೀರ್ವಾದ ಬೇಕಾಗಿದೆ, ಒಳ್ಳೇದಾಗಬೇಕಾಗಿದೆ, ನೀನು ನನ್ನ ಹತ್ರ ಬಂದ್ಬಿಟ್ಟು ಕೇರಳದಲ್ಲಿ ಬಂದು ನೆಲೆಸ್ಬೇಕು ಅಂತ ಹೇಳ್ಬಿಟ್ಟು ತಾಯಿನ ಬೇಡ್ಕೊಳ್ತಾರಂತೆ ವೀಕ್ಷಕರೇ. ಆಗ ತಾಯಿ ಬೇಡ್ಕೊಳ್ಬೇಕಾದ್ರೆ ತಾಯಿ ಏನು ಮಾಡ್ತಾಳಂತೆ ಅಂದರೆ, ನಾನು ನಿನ್ನ ಜೊತೆ ಬರ್ತೀನಿ, ಆದರೆ ನನ್ನೊಂದು ಷರತ್ತು, ನೀನು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನಾನು ಹಿಂದಿಂದೆ ಬರ್ತಾ ಇರ್ತೀನಿ, ನೀನು ಯಾವಾಗಲೂ ಹಿಂದೆ ತಿರುಗಿ ನೋಡಬಾರ್ದು ಅಂತ ತಾಯಿ ಒಂದು ಷರತ್ತು ಹಾಕ್ತಾಳಂತೆ ವೀಕ್ಷಕರೇ. ಆ ಷರತ್ತಿನ ಪ್ರಕಾರ ಅವರಿಬ್ರು ಹೋಗ್ತಾ ಇರ್ಬೇಕಾದ್ರೆ ತಾಯಿ ಗೆಜ್ಜೆ ಸೌಂಡ್ ಮಾಡೋದನ್ನ ನಿಲ್ಲಿಸ್ಬಿಡ್ತಾಳಂತೆ ವೀಕ್ಷಕರೇ. ಆಗ ಗೆಜ್ಜೆ ಸೌಂಡ್ ನಿಲ್ಸಿದ್ ನೋಡಿ ಶಂಕರಾಚಾರ್ಯರು ತಿರುಗಿ ನೋಡ್ತಾರಂತೆ. ಆಗ ತಿರುಗಿ ನೋಡಿದ್ದಕ್ಕೆ ದೇವಿ ನಾನು ಬರಲ್ಲ, ನಾನು ಇಲ್ಲೇ ನೆಲೆಸ್ತೀನಿ ಅಂತ ಹೇಳ್ತಾಳಂತೆ ವೀಕ್ಷಕರೇ. ಆಗ ದೇವಿ ನೆಲೆಸಿದ್ದೆ ಕೊಲ್ಲೂರು ಮೂಕಾಂಬಿಕಾ. ಈಗ ಕೊಲ್ಲೂರಲ್ಲಿ ನೆಲೆಸಿರೋ ದುರ್ಗಾದೇವಿಯೇ ಮೂಕಾಂಬಿಕಾ ದೇವಿ ವೀಕ್ಷಕರೇ. ಹಾಗಾಗಿ ಇದು ಕೊಲ್ಲೂರು ಮೂಕಾಂಬಿಕಾ ದೇವಿ, ಹಾಗಾಗಿ ಅಷ್ಟೊಂದು ಫೇಮಸ್ಸು ಆ ತಾಯಿ. ಅಲ್ಲೇ ಹುಟ್ಟಿದ್ದು, ಬೆಟ್ಟದಲ್ಲಿ ಕೊಡಚಾದ್ರಿ ಬೆಟ್ಟದಲ್ಲಿ ಹುಟ್ಟಿ ಕೊಲ್ಲೂರಲ್ಲಿ ನೆಲೆಸಿರೋ ಅಂತ ತಾಯಿನೇ ಕೊಲ್ಲೂರು ಮೂಕಾಂಬಿಕಾ ತಾಯಿ ವೀಕ್ಷಕರೇ. ಹಾಗಾಗಿ ಅದು ಅಲ್ಲಿ ಒಂದು ಪ್ರಸಿದ್ಧ ಯಾತ್ರಾ ಸ್ಥಳ ಆಗಿರೋದು ಕೊಲ್ಲೂರು ಮೂಕಾಂಬಿಕಾ ತಾಯಿ ನಮ್ಮ ಕರ್ನಾಟಕದಲ್ಲಿ ವೀಕ್ಷಕರೇ. ಈಗ ವೀಕ್ಷಕರೇ, ಅದು ನಮಗೆ ಕರ್ನಾಟಕ ಮತ್ತೆ ಕೇರಳ ಬಾರ್ಡ್ರಲ್ಲಿ ಇರೋದು ಅದು, ಹಾಗಾಗಿ ತುಂಬಾನೇ ವಿಶೇಷವಾದ ಇದು. ಇನ್ನೊಂದು ಕತೆ, ದಂತಕತೆ ನೋಡಿದರೆ ವೀಕ್ಷಕರೇ, ಅಲ್ಲಿ ಕೌಮಾಸುರ ಎಂಬ ರಾಕ್ಷಸನು ಅಜೇಯರಾಗಿರ್ಬೇಕು, ನಾನು ತುಂಬಾ ವರ್ಷ ಬದುಕಬೇಕು ಅನ್ನೋ ಇದನ್ನ ಪಡೆಯೋಕ್ಕೋಸ್ಕರ ಶಿವಗೋಸ್ಕರ ಧ್ಯಾನ ಮಾಡ್ತಾ ಇರ್ತಾನಂತೆ ವೀಕ್ಷಕರೇ. ಅದನ್ನ ತಪ್ಸೋಕ್ಕೋಸ್ಕರ ದೇವಿಗೆ ಇವನು ಎಂತ ಕೆಟ್ಟ ಮನುಷ್ಯ, ಕೆಟ್ಟ ರಾಕ್ಷಸ ಅಂತ ಗೊತ್ತಿರುತ್ತಂತೆ. ಆಗ ದೇವಿ ಏನ್ ಮಾಡ್ತಾಳಂತೆ, ಬಂದ್ಬಿಟ್ಟು ಇವನಿಗೆ ಮಾತಾಡೋಕ್ಕಾಗದೇ ಇರೋ ಥರ ಆ ಥರ ಇದು ಮಾಡ್ತಾಳಂತೆ. ಅವಾಗ ಅವ್ನು ಧ್ಯಾನ ಮಾಡಿದ್ರು ಶಿವಗೆ ಏನಕ್ಕೋಸ್ಕರ ಧ್ಯಾನ ಮಾಡ್ತೇನೆ ಅಂತ ಗೊತ್ತಾಗಲ್ವಂತೆ. ಅದನ್ನ ಇವನು ಸಹಿಸಲಾಗದೆ ರಾಕ್ಷಸ ಕೌಮಾಸುರ ಏನ್ ಮಾಡ್ತಾನಂತೆ, ಶಿವನ ಭಕ್ತನಾದ ಇನ್ನೊಬ್ಬ ಮಹರ್ಷಿಗಳಿಗೆ ಇವನು ಹೋಗಿ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ ವೀಕ್ಷಕರೇ. ತುಂಬಾ ಚಿತ್ರ ಹಿಂಸೆ ಕೊಡ್ತಾನಂತೆ. ಅದನ್ನ ನೋಡೋಕ್ಕಾಗ್ದಲೇ ಅವನು ಮಹರ್ಷಿ ದೇವಿನ ಧ್ಯಾನ ಮಾಡಿದಾಗ ದೇವಿ ಬಂದ್ಬಿಟ್ಟು ಈ ಕೌಮಾಸುರನ್ನ ಸಂಹಾರ ಮಾಡ್ತಾನಂತೆ ವೀಕ್ಷಕರೇ. ಆಗ ಸಂಹಾರ ಮಾಡಿದ್ಮೇಲೆ ಶಿವ ಮತ್ತೆ ಪಾರ್ವತಿಯರು ಅಲ್ಲಿ ನೆಲೆಸಿದ್ದಾರೆ ಅಂತ ಈಗಲೂ ಇತಿಹಾಸ ಇದೆ ವೀಕ್ಷಕರೇ. ಅದಾದ್ಮೇಲೆ ವೀಕ್ಷಕರೇ, ಇನ್ನೊಂದು ದಂತಕಥೆಯ ಪ್ರಕಾರ, ಇನ್ನೊಂದು ಫೇಮಸ್ ಹಿಸ್ಟ್ರಿ ಪ್ರಕಾರ ಅಲ್ಲಿ ಸರಸ್ವತಿ ದೇವಿನ ಹೇಗೆ ನೆಲೆಸಿದ್ದು, ಸೇಮ್ ದುರ್ಗಾದೇವಿ ಥರನೇ ಶಂಕರಾಚಾರ್ಯರು ಮತ್ತೆ ಅಲ್ಲಿ ಧ್ಯಾನ ಮಾಡ್ತಾ ಇರ್ಬೇಕಾರೆ ತಾಯಿ ಸರಸ್ವತಿ ದೇವಿ ಮತ್ತೆನ ಕರೆಸ್ಕೊಳಕ್ಕೋಸ್ಕರ ಅವಳ ಬಗ್ಗೆನೆ ತಾಯಿ ಬಗ್ಗೆನೆ ಧ್ಯಾನ ಮಾಡ್ತಾ ಕರೀತಾನಂತೆ ವೀಕ್ಷಕರೇ. ಆ ಧ್ಯಾನವನ್ನು ಮೆಚ್ಚಿ ಸರಸ್ವತಿ ದೇವಿ ತುಂಬಾ ಹೊಳಪು ಮತ್ತೆ ತುಂಬಾ ರೋಮಾಂಚನಕವಾಗಿ ಅವ್ರ ಮುಂದೆ ಬಂದು ನಿಲ್ಕೊಂತಾರಂತೆ ವೀಕ್ಷಕರೇ. ಆಗ ತಾಯಿ ಬಂದು ನಿಲ್ಕೊಂಡಾಗ ಸೇಮ್ ಷರತ್ತು, ಅವನು ನಿನ್ನಿಂದ ತುಂಬಾ ಲೋಕ ಕಲ್ಯಾಣಗಳಾಗಬೇಕಾಗಿದೆ, ತುಂಬಾ ಒಳ್ಳೇದಾಗಬೇಕಾಗಿದೆ, ಜನಗಳಿಗೆ ತುಂಬಾ ನಿನ್ನ ಇದು ಬೇಕೇ ಬೇಕು, ಕೃಪಾ ಕಟಾಕ್ಷೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಶಂಕರಾಚಾರ್ಯರು ಬೇಡ್ಕೊಂಡಾಗ ತಾಯಿ ಓಕೆ ನಾನು ಬರ್ತೀನಿ ಅಂತ ಹೇಳ್ತಾಳಂತೆ ವೀಕ್ಷಕರೇ. ಆವಾಗ ಇಬ್ರು ಹೋಗ್ತಾ ಇರ್ಬೇಕಾದ್ರೆ ಸೇಮ್ ಷರತ್ತು ದುರ್ಗಾದೇವಿ ಹಾಕಿರೋ ಥರನೇ ತಾಯಿ ಸರಸ್ವತಿನೂ ಕೂಡ ಹಾಕ್ತಾಳಂತೆ, ನೀನು ಮುಂದೆ ಹೋಗು, ನಾನು ಹಿಂದೆ ಬರ್ತಾ ಇರ್ತೀನಿ, ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರ್ದು ಅಂತ. ಆವಾಗ ತಾಯಿ ಹೆಜ್ಜೆ ಸೌಂಡ್ಗಳನ್ನು ನಿಂತು ಹೋಗುತ್ತಂತೆ. ಆಗ ಶಂಕರಾಚಾರ್ಯರು ತಿರುಗಿ ನೋಡ್ತಾರಂತೆ ವೀಕ್ಷಕರೇ. ಆಗ ತಿರುಗಿ ನೋಡ್ಬೇಕಾದ್ರೆ ಅದು ತಪ್ಪಾಗಿ ಹೋಗುತ್ತಂತೆ. ಆವಾಗ ತಾಯಿ ನೀನು ತಿರುಗಿ ನೋಡಿದೀಯಾ, ನೀನು ತಪ್ಪು ಮಾಡಿದೀಯ, ನಿನ್ನ ಜೊತೆ ಬರಲ್ಲ ಅಂತ ಹೇಳ್ತಾ. ಆವಾಗ ಶಂಕರಾಚಾರ್ಯರು ಅನ್ನೋದು ತಪ್ಪಾಗಿದೆ ಹಾಗೆ ಅಂತೆಲ್ಲ ಬೇಡ್ಕೊಂಡ್ಮೇಲೆ ತಾಯಿ ಹೇಳ್ತಾಳಂತೆ, ಮುಂಜಾನೆ ನಾನು ಕೇರಳದ ಚೊಟ್ಟನಿಕ್ಕರದಲ್ಲಿ ಆ ಪ್ಲೇಸಲ್ಲಿ ಟೆಂಪಲ್ ಇರುತ್ತೆ, ಆ ಪ್ಲೇಸಲ್ಲಿ ಹೋಗಿ ನಿಕ್ಕರ ಪ್ಲೇಸಲ್ಲಿ ನಾನು ನೆಲೆಸ್ತೀನಿ ಅಂತ ಹೇಳ್ತಾಳಂತೆ ವೀಕ್ಷಕರೇ. ಮುಂಜಾನೆ ಅಲ್ಲಿ ನೆಲೆಸ್ತೀನಿ, ಮತ್ತೆ ರಾತ್ರಿ ಅದಾದ್ಮೇಲೆ ಮಧ್ಯಾಹ್ನ ಟೈಮ್ ಆದ್ಮೇಲೆ ನಾನು ಬಂದು ಕೊಲ್ಲೂರಲ್ಲಿ ನೆಲೆಸ್ತೀನಿ ಅಂತ ಹೇಳ್ತಾಳಂತೆ ವೀಕ್ಷಕರೇ. ಹಾಗಾಗಿ ತಾಯಿ ಸರಸ್ವತಿ ದೇವಿ ಕೇರಳದ ಚೊಟ್ಟನಿಕ್ಕರದಲ್ಲಿ ಮಾರ್ನಿಂಗ್ ಪೂಜೆ ಮಾಡಿ ಅಲ್ಲಿ ಬಾಗಿಲು ಓಪನ್ ಆದ್ಮೇಲೆ ಕೋಲಾರದಲ್ಲಿ ಇಲ್ಲಿ ದೇವಿಗೆ ಕೊಲ್ಲೂರು ಮೂಕಾಂಬಿಕಾಗ್ಲಿ ಶಾರದೇವಿಗಾಗ್ಲಿ ಅದನ್ನ ದೇವ್ರನ್ನ ಓಪನ್ ಮಾಡಿ ಪೂಜೆ ಮಾಡ್ತಾರಂತೆ ವೀಕ್ಷಕರೇ. ಈ ಕೇರಳದ ಚೊಟ್ಟನಿಕ್ಕರ ಸರಸ್ವತಿ ದೇವಿ ಆಗ್ಲಿ ಅಲ್ಲಿ ಅದು ದೇವಸ್ಥಾನ ತುಂಬಾನೇ ಫೇಮಸ್ ಆಗಿದೆ ವೀಕ್ಷಕರೇ. ಈಗ ಏನೇ ಕಷ್ಟಗಳಿರ್ಲಿ, ಏನೇ ಪ್ರಾಬ್ಲಮ್ ಇರಲಿ, ಅದ್ರದ್ದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಅದ್ರ ಬಗ್ಗೆನೂ ಹಿಸ್ಟ್ರಿನೂ ತುಂಬಾನೇ ಚೆನ್ನಾಗಿದೆ, ಏನಕ್ಕೆ ಫೇಮಸ್ ಅನ್ನೋದು ಅದ್ರ ಬಗ್ಗೆನೂ ಒಂದಿನ ಮಾಡ್ತೀನಿ. ಈಗ ಮೂಕಾಂಬಿಕೆ, ಕೊಲ್ಲೂರು ಮೂಕಾಂಬಿಕೆನೂ ನೆಕ್ಸ್ಟ್ ಅದ್ರ ಬಗ್ಗೆ ಹಿಸ್ಟ್ರಿ ಎಲ್ಲ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಹಾಗಾಗಿ ಆ ಸರಸ್ವತಿ ದೇವಿಯ ಕೇರಳದ ಚೊಟ್ಟನಿಕ್ಕರದಲ್ಲಿ ನೆಲೆಸಿರೋದ್ರಿಂದ ಮುಂಜಾನೆ ಮಾರ್ನಿಂಗ್ ಪೂಜೆ ಮಾಡಿದೆ, ಅದಾದ್ಮೇಲೆ ಪೂಜೆ ಆದ್ಮೇಲೆ ಬಾಗಿಲು ಓಪನ್ ಆದ್ಮೇಲೆ ನಮ್ಮ ಕೊಲ್ಲೂರಲ್ಲಿ ಓಪನ್ ಆಗೋದು ವೀಕ್ಷಕರೇ. ಹಾಗಾಗಿ ಇವೆಲ್ಲ ತುಂಬಾನೇ ವಿಶೇಷತೆ ಇರೋಂಥ
ಇನ್ಫಾರ್ಮೇಶನ್ ಇನ್ನು ಇವೆಲ್ಲ ಹುಟ್ಟಿದ್ದೇ ಕೊಡಚಾದ್ರಿಲಿ ವೀಕ್ಷಕರೇ. ಆದಿಶಂಕರಾಚಾರ್ಯರಿಂದಲೇ ಇವೆಲ್ಲ ಹುಟ್ಟಿದ್ದು ದೇವತೆಗಳು ಅಂತ. ಬಿಕಾಸ್ ಅಲ್ಲಿ ದೈವಿ ಶಕ್ತಿ ಉಳ್ಳ ಅದು ಬೆಟ್ಟ ವೀಕ್ಷಕರೇ, ಅದು ಕೊಡಚಾದ್ರಿ. ತುಂಬ ಜನ ನಾವು ಸುಮ್ಮನೆ ಟ್ರಕ್ಕಿಂಗ್ ಅಂತ ಹೋಗ್ತೀವಿ, ಬಟ್ ಅಲ್ಲಿರೋ ರಹಸ್ಯಗಳು, ನಿಗೂಢ ದೇವಾಲಯಗಳು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಪ್ರತಿಯೊಬ್ಬರು ತಿಳ್ಕೊಬೇಕು. ಆಗ್ಲೇ ಅದಕ್ಕಿರೋ ಅಂಥ ತೂಕನೂ ಹೆಚ್ಚಿಗೆ ಆಗೋದು ಮತ್ತು ತುಂಬ ಜನ ವಿಸಿಟ್ ಮಾಡೋದು ಅಂತ ಬೆಟ್ಟಗಳಿಗೆ ವೀಕ್ಷಕರೇ. ಹಾಗಾಗಿ ಅಲ್ಲಿ ಆಗಿನ ಕಾಲದಲ್ಲಿ ತುಂಬ ಜನಗಳು ವಾಸಿಸ್ತಾ ಇದ್ರು ಅಂತ ಪುರಾವೆಗಳು ಇದಾವಂತೆ. ಹಾಗಾಗಿ ಅದ್ರ ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ. ಹೇಗೆ ಅಲ್ಲಿ ಏನೇನು ದೇವತೆಗಳಿದ್ದಾವೆ, ಏನು ನಿಗೂಢ ರಹಸ್ಯಗಳೇನು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ಗೊತ್ತಿದ್ರೆ ಅದಕ್ಕೆ ಆ ಬೆಟ್ಟಕ್ಕೆ ಇನ್ನಷ್ಟು ಜನ ಹೋಗ್ತೀರಾ, ಅದ್ರ ಬಗ್ಗೆ ಅಲ್ಲಿ ತಿಳ್ಕೊಂಡು ಅವನ್ನೆಲ್ಲ ನೋಡ್ತೀರಾ. ಪ್ಲೇಸಸ್ ಯಾವ ದೇವಾಲಯಗಳಿದ್ದಾವೆ, ಹೇಗಿದ್ದಾವೆ ಮೂಲ ದೇವತೆಗಳು ಅನ್ನೋದೊಂದು ಇಂಟೆನ್ಷನ್ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದಾರೆ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಟೇಕ್ ಕೇರ್, ಬಾಯ್.